ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 4 ಹಿಂದೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಭಿನ್ನರಾಶಿಗಳು. ಈ ಚಾಪ್ಟರ್ ಬರುವಂತಹ ಬೇಸಿಕ್ ಡೆಫಿನೇಷನ್ ಮತ್ತು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಭಿನ್ನರಾಶಿ, ಇದನ್ನು ಯಾವ ರೀತಿ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಈ ಫಿಗರ್ ನೋಡಿ, ಆಯಿತಾ. ನೀವು ಒಂದಿನ ಹೋಟೆಲ್ಗೆ ಹೋಗ್ತೀರಾ, ಹೋಟೆಲ್ಗೆ ಹೋಗ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡ್ತೀರಾ. ಪಿಜ್ಜಾ ಆರ್ಡ್ರ್ ಮಾಡಿದಾಗ ಒಂದು ಕಂಪ್ಲೀಟ್ ಪಿಜ್ಜಾ ಕೊಡ್ತಾರೆ, ಅದನ್ನು ನೀವು ಒಬ್ಬರೇ ತಿಂತೀರಾ, ಆಯಿತಾ. ಕಂಪ್ಲೀಟ್ ಪಿಜ್ಜಾ ನೀವು ಒಬ್ಬರೇ ತಿಂತೀರಾ, ಆಯಿತಾ. ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಆಯಿತಾ. ಕಂಪ್ಲೀಟ್ ಪಿಜ್ಜಾ ನೀವು ಒಬ್ಬರೇ ತಿಂತೀರಾ, 1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಫ್ರಾಕ್ಷನಲ್ಲಿ. ಎರಡನೇ ದಿನ ಏನು ಮಾಡ್ತೀರಾ, ಹೋಟೆಲ್ಗೆ ಹೋಗ್ತೀರಾ, ಪಿಜ್ಜಾ ಆರ್ಡ್ರ್ ಮಾಡ್ತೀರಾ, ಪಿಜ್ಜಾ ತಿಂತಾ ಇರ್ತೀರಾ. ನೀವು ಪಿಜ್ಜಾ ತಿನ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಬಂದು ಜಾಯ್ನ್ ಆಗ್ತಾರೆ. ನಿಮ್ಮ ಫ್ರೆಂಡ್ ಬಂದು ಜಾಯ್ನ್ ಆದಾಗ ನೀವೇನು ಮಾಡ್ತೀರಾ, ಅವ್ರಿಗೊಂದು ಪೀಸ್ ಕೊಡ್ತೀರಾ. ನೀವು ಫ್ರೆಂಡ್ ಬಂದು ಜಾಯ್ನ್ ಆಗ್ತಾರೆ, ಅವ್ರಿಗೆ 1 ಪೀಸ್ ಪಿಜ್ಜಾ ಕೊಡ್ತೀರಾ. 4ರಲ್ಲಿ 3 ಭಾಗ ನೀವು ತಿಂತೀರಾ, 4ರಲ್ಲಿ 1 ಭಾಗ ನಿಮ್ಮ ಫ್ರೆಂಡ್ ಕೊಡ್ತೀರಾ, ಆಯಿತಾ. 4ರಲ್ಲಿ 3 ಪೀಸ್ ನೀವು ತಿಂತೀರಾ, 4ರಲ್ಲಿ 1 ಪೀಸು ನಿಮ್ಮ ಫ್ರೆಂಡಿಗೆ ಕೊಡ್ತೀರಾ. ಅದನ್ನು ಫ್ರ್ಯಾಕ್ಷನಲ್ಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಆಯಿತಾ. ನೆಕ್ಸ್ಟು 3ನೇ ದಿನ ಏನು ಮಾಡ್ತೀರಾ, ನೀವು ಮತ್ತು ನಿಮ್ಮ ಫ್ರೆಂಡ್ಸು ಇಬ್ಬರು ಒಟ್ಟಿಗೆ ಹೋಟೆಲ್ಗೆ ಹೋಗ್ತೀರಾ. ಹೋಗ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡ್ತೀರಾ. ಪಿಜ್ಜಾ ಆರ್ಡ್ರ್ ಮಾಡಿದಾಗ ಅವನು 1 ಕಟ್ ಮಾಡಿಬಿಟ್ಟು 4 ಪೀಸ್ ಥರ ಮಾಡ್ತಾನೆ, ಆಯಿತಾ. ಆಗೇನು ಮಾಡ್ತೀರಾ, ನೀವು ಅರ್ಧ ಪಿಜ್ಜಾ ತಿಂತೀರಾ, ನಿಮ್ಮ ಫ್ರೆಂಡ್ ಇನ್ನರ್ಧ ತಿಂತಾರೆ. 4 ಪೀಸಲ್ಲಿ 2 ಪೀಸ್ ನೀವು ತಿಂತೀರಾ, 4 ಪೀಸಲ್ಲಿ 2 ಪೀಸು ನಿಮ್ಮ ಫ್ರೆಂಡ್ ತಿಂತಾರೆ, ಆಯಿತಾ. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದು, 2 1s 2 2s. ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ಟು ಅರ್ಧ ಅಂತ ಬರ್ಕೋಬೋದು. ಹಂಗಂದರೆ ಅರ್ಧ ಪಿಜ್ಜಾ ನೀವು ತಿಂತೀರಾ, ಅರ್ಧ ಪಿಜ್ಜಾ ನಿಮ್ಮ ಫ್ರೆಂಡ್ ತಿಂತಾರೆ. ನೆಕ್ಸ್ಟು ಇನ್ನೊಂದು ದಿನ ಏನು ಮಾಡ್ತೀರಾ, ನೀವು ಮತ್ತು ನಿಮ್ಮ ಫ್ರೆಂಡ್ಸು ಇಬ್ಬರು ಹೋಟೆಲ್ಗೆ ಹೋಗ್ತೀರಾ, ಪಿಜ್ಜಾ ಆರ್ಡ್ರ್ ಮಾಡ್ತೀರಾ. ಅವ್ನು 4 ಪೀಸ್ನ 1 ಕಟ್ ಮಾಡಿಬಿಟ್ಟು 4 ಪೀಸ್ ಪಿಜ್ಜಾ ಕೊಡ್ತಾರೆ, ಆಯಿತಾ. ನೀವು ಫೋನಲ್ಲಿ ಮಾತಾಡ್ಕೊಂಡು ನಿಧಾನಕ್ಕೆ ತಿಂತಾ ಇರ್ತೀರ. ಫೋನಲ್ಲಿ ಮಾತಾಡ್ತಾ ನಿಧಾನಕ್ಕೆ ತಿಂತಾ ಇರ್ತೀರ. ನಿಮ್ಮ ಫ್ರೆಂಡ್ಗೆ ಮಾಡೋ ಕೆಲಸ ಇರಲ್ಲ, ಅವನು ಗಬ ಅಂತ ತಿಂತಾ ಇರ್ತಾನೆ, ಆಯಿತಾ. 4ರಲ್ಲಿ 1 ಪೀಸ್ ನೀವು ತಿಂದಿರ್ತೀರ, ಫೋನಲ್ಲಿ ಮಾತಾಡಿಕೊಂಡು 4ರಲ್ಲಿ 3 ಪೀಸು ನಿಮ್ಮ ಫ್ರೆಂಡ್ ತಿಂದಿರ್ತಾರೆ, ಆಯಿತಾ. 4ರಲ್ಲಿ 1 ಪೀಸ್ ನಿಮಗಿರುತ್ತೆ, 4ರಲ್ಲಿ 3 ಪೀಸು ನಿಮ್ಮ ಫ್ರೆಂಡ್ ತಿಂದಿರ್ತಾರೆ. ಅದನ್ನು ಈ ರೀತಿ ಫ್ರ್ಯಾಕ್ಷನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ನೋಡಿ. ಈ ಫಿಗರ್ ನೋಡಿ, ಇದರಲ್ಲಿ ಏನಿದೆ ಅಂದರೆ, ನೀವು ಪಿಜ್ಜಾನ ಮನೆಗೆ ಆರ್ಡ್ರ್ ಮಾಡ್ತೀರಾ. ಅವನು 1 ಪಿಜ್ಜಾನ 8 ಭಾಗ ಮಾಡಿಬಿಟ್ಟು ಪಾರ್ಸಲ್ ಮಾಡ್ತಾನೆ. ಅದ್ರಲ್ಲಿ ಏನು ಮಾಡ್ತಾರೆ, ನೀವು ಒಂದೇ ಒಂದು ಪೀಸ್ ತಿಂದ್ಬಿಟ್ಟು ಮಿಕ್ಕದನ್ನು ಎತ್ತಿ ಫ್ರಿಜ್ಜಲ್ಲಿ ಇಡ್ತೀರಾ. ಮಿಕ್ಕದನ್ನು ಎಷ್ಟು ಎತ್ತಿ ಫ್ರಿಜ್ಜಲ್ಲಿ ಇಡ್ತೀರಾ, 8ರಲ್ಲಿ 1 ಪೀಸ್ ತಿಂತೀರಾ, 8ರಲ್ಲಿ 7 ಪೀಸ್ನ ನೀವು ಫ್ರಿಜ್ಜಲ್ಲಿ ಇಡ್ತೀರಾ, ಆಯಿತಾ. ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. 8ರಲ್ಲಿ 1 ಪೀಸ್ ನೀವು ತಿಂದಿರ್ತೀರಾ, 8ರಲ್ಲಿ 7 ಪೀಸು ಫ್ರಿಜ್ಜಲ್ಲಿ ಇಡ್ತೀರಾ. ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಇವೆರಡನ್ನೂ ಆ್ಯಡ್ ಮಾಡಿ ನಿಮಗೆ ಕಂಪ್ಲೀಟ್ ಪಿಜ್ಜಾ ಬರುತ್ತೆ. 7 + 1 8, ವಾಪಸ್ ನಿಮಗೆ ಕಂಪ್ಲೀಟ್ ಪಿಜ್ಜಾ ಬಂದಿರುತ್ತೆ, ಆಯಿತಾ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಫಿಗರಲ್ಲಿ ನೀವು 8 ಪೀಸಲ್ಲಿ 4 ಪೀಸ್ ತಿಂತೀರಾ, ಪುನಃ 8 ಪೀಸಲ್ಲಿ 4 ಪೀಸು ಫ್ರಿಜ್ಜಲ್ಲಿ ಇಡ್ತೀರಾ. 8 ಪೀಸಲ್ಲಿ 4 ಪೀಸ್ನ ಫ್ರಿಜ್ಜಲ್ಲಿ ಇಡ್ತೀರಾ, ಆಯಿತಾ. ಎರಡನ್ನೂ ಆ್ಯಡ್ ಮಾಡಿದ್ರೆ ಸೇಮ್ ಒಂದು ಕಂಪ್ಲೀಟ್ ಪಿಜ್ಜಾ ಬಂದಿರುತ್ತೆ, ಆಯಿತಾ. ಫ್ರ್ಯಾಕ್ಷನ್ ಅಥವಾ ಭಿನ್ನರಾಶಿಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. 3ನೇ ಕೇಸ್ ನೋಡಿ, 8ರಲ್ಲಿ 2 ಪೀಸ್ನ ನೀವು ಪಿಜ್ಜಾ ತಿಂತೀರಾ, ಮತ್ತು 8ರಲ್ಲಿ 6 ಪೀಸ್ನ ನೀವು ಎತ್ತಿ ಫ್ರಿಜ್ಜಲ್ಲಿ ಇಡ್ತೀರಾ, ಆಯಿತಾ. ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಕೆಲವೊಂದು ಸಲ ನವೋದಯದಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾನೆ ಗೊತ್ತಾ, ಒಂದು ಪಿಜ್ಜಾ ಇರುತ್ತೆ, ಅದನ್ನು 8 ಭಾಗ ಮಾಡಿರ್ತಾನೆ. 8 ಭಾಗದಲ್ಲಿ 2 ಭಾಗ ನೀವು ತಿಂತೀರಾ, ಉಳಿದ ಭಾಗ ಫ್ರಿಜ್ಜಲ್ಲಿ ಇಡ್ತೀರಾ. ಉಳಿದ ಭಾಗ ಎಷ್ಟು ಅಂದ್ಬಿಟ್ಟು ಕ್ವಶನ್ ಕೇಳ್ತಾನೆ. ಉಳಿದ ಭಾಗ 6/8 ಅಂತ ಕೇಳಲ್ಲ, ಅವನು ನೇರವಾಗಿ ಕೇಳಲ್ಲ. ಬೋರ್ಡ್ ಎಕ್ಸಾಮಲ್ಲಿ ಆದರೆ ನೇರವಾಗಿ ಕೇಳ್ತಾರೆ, ನವೋದಯದಲ್ಲಿ ನೇರವಾಗಿ ಕೇಳಲ್ಲ. ಒಂದು ಪಿಜ್ಜಾ ಇರುತ್ತೆ, ಅದರಲ್ಲಿ 8 ಪೀಸ್ ಇರುತ್ತೆ, 8 ಪೀಸಲ್ಲಿ 2 ನೀವು ತಿಂತೀರಾ, ಇನ್ನು ಉಳಿದದ್ದನ್ನು ಫ್ರಿಜ್ಜಲ್ಲಿ ಇಡ್ತೀರಾ. ಎಷ್ಟನ್ನು ಫ್ರಿಜ್ಜಲ್ಲಿ ಇಟ್ರಿ ಅಂದ್ಬಿಟ್ಟು ಕ್ವಶನ್ ಈ ರೀತಿ ಕೇಳ್ತಾನೆ. ಅದಕ್ಕೋಸ್ಕರ ನಾನು ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಆಯಿತಾ. ಇದನ್ನು ಆ್ಯಡ್ ಮಾಡಿ ನಿಮಗೆ 8/8 ಆಗುತ್ತೆ, ಒಂದು ಕಂಪ್ಲೀಟ್ ಪಿಜ್ಜಾ ಬರುತ್ತೆ. ಈ ರೀತಿ ನವೋದಯದಲ್ಲಿ ಕ್ವಶನ್ ಬರುತ್ತೆ, ಯಾವುದು ನೇರವಾಗಿ ಬರಲ್ಲ ನೋಡಿ. ಈ ಫಿಗರ್ ನೋಡಿ, ಈ ಫಿಗರಲ್ಲಿ ನಾನು ಫ್ರ್ಯಾಕ್ಷನ್ನು ಮತ್ತು ಡೆಸಿಮಲ್ಲು ಎರಡನ್ನೂ ಒಂದೇ ಫಿಗರ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಫಿಗರ್ ನೋಡಿ, ಫಸ್ಟ್ ಫಿಗರ್ ಕಂಪ್ಲೀಟ್ ಫಿಲ್ ಆಗಿದೆ, ಆಯಿತಾ. ಫಸ್ಟ್ ಫಿಗರ್ ಕಂಪ್ಲೀಟ್ ಫಿಲ್ ಆಗಿದೆ. ಇದನ್ನು 1 ಅಂದ್ಬಿಟ್ಟು ಫ್ರ್ಯಾಕ್ಷನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ.
ಡೆಸಿಮಲಲ್ಲಿ 1.0 ಅಂದ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತೀವಿ ಆಯಿತಾ. ಸೆಕೆಂಡ್ ಫಿಗರ್ ನೋಡಿ, ಸೆಕೆಂಡ್ ಫಿಗರಲ್ಲಿ ಕಾಲು ಭಾಗ ಮಾತ್ರ ಫಿಲ್ ಆಗಿದೆ, ಕಾಲು ಭಾಗ ಮಾತ್ರ ಫಿಲ್ ಆಗಿದೆ. ಫ್ರ್ಯಾಕ್ಷನಲ್ಲಿ 1/4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಡೆಸಿಮಲಲ್ಲಿ 0.25 ಅಂದ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತೀವಿ. ಫ್ರ್ಯಾಕ್ಷನಲ್ಲಿ 4/1 ಭಾಗ, ಡೆಸಿಮಲಲ್ಲಿ 0.25. ಮೂರನೇ ಫಿಗರ್ ನೋಡಿ, ಮೂರನೇ ಫಿಗರು ಅರ್ಧ ಫಿಲ್ ಆಗಿದೆ. ಮೂರನೇ ಫಿಗರು ಈ ರೀತಿ ಅರ್ಧ ಫಿಲ್ ಆಗಿದೆ. ಫ್ರ್ಯಾಕ್ಷನಲ್ಲಿ 1/2 ಅಂತ ಹೇಳ್ತೀವಿ. ಡೆಸಿಮಲಲ್ಲಿ 0.5 ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಆಯಿತಾ. ಫ್ರ್ಯಾಕ್ಷನಲ್ಲಿ 1/2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಡೆಸಿಮಲಲ್ಲಿ 0.5 ಅಂದ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಧ ಅರ್ಧ ಆಯಿತಾ. ನೆಕ್ಸ್ಟ್ ನೋಡಿ, ಈ ಫಿಗರಲ್ಲಿ ಮುಕ್ಕಾಲು ಭಾಗ ಫಿಲ್ ಆಗಿದೆ, ಮುಕ್ಕಾಲು ಭಾಗ ಫಿಲ್ ಆಗಿದೆ. ಮುಕ್ಕಾಲು ಭಾಗ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಫ್ರ್ಯಾಕ್ಷನಲ್ಲಿ 3/4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಅಥವಾ 3/4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ 0.75 ಅಂದ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತೀವಿ ಆಯಿತಾ. ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಇದ್ದರೆ 1 ಅಂತೀವಿ, ಇದರಲ್ಲಿ 1.0 ಅಂತ ಹೇಳ್ತೀವಿ ಡೆಸಿಮಲಲ್ಲಿ. ಕಾಲು ಭಾಗ ಇದ್ದರೆ ಫ್ರ್ಯಾಕ್ಷನಲ್ಲಿ 1/4 ಅಂತ ಹೇಳ್ತೀವಿ, ಡೆಸಿಮಲಲ್ಲಿ 0.25 ಅಂತ ಹೇಳ್ತೀವಿ. ನೆಕ್ಸ್ಟು ಅರ್ಧ ಇದ್ದರೆ ಫ್ರ್ಯಾಕ್ಷನಲ್ಲಿ 1/2 ಅಂತ ಹೇಳ್ತೀವಿ, ಡೆಸಿಮಲಲ್ಲಿ 0.50 ಅಂತ ಹೇಳ್ತೀವಿ. ಮುಕ್ಕಾಲು ಭಾಗ ಇದ್ದರೆ ಫ್ರ್ಯಾಕ್ಷನಲ್ಲಿ 3/4 ಅಂತ ಹೇಳ್ತೀವಿ, ಡೆಸಿಮಲಲ್ಲಿ 0.25 ಅಂತ ಹೇಳ್ತೀವಿ. ನೋಡಿದೆ 1/4ನಿಂದ 0.25 ಯಾವ ರೀತಿ ಬಂತು ಅಂದರೆ, ಜಸ್ಟ್ ಇದನ್ನು ಡಿವೈಡ್ ಮಾಡಿದ್ದಾರೆ. 4ನ 1ರಿಂದ ಡಿವೈಡ್ ಮಾಡಿದ್ದಾರೆ. 4 1ರಿಂದ ಡಿವೈಡ್ ಆಗಲ್ಲ, ಏನು ಮಾಡ್ತೀವಿ? 0 ಪಾಯಿಂಟ್ ಅಂತ ಇಟ್ಬಿಟ್ಟು ಇಲ್ಲೊಂದು 0 ಹಾಕೋತೀವಿ ಆಯಿತಾ. 4 2s 8 ಆಯಿತಾ. 10 8 ಕಳೆದ್ರೆ 2, ಪಕ್ಕ 0 ಹಾಕ್ಕೊಳ್ಳಿ. 4 5 20. ಈ ರೀತಿ 1/4 ಇದೆಯಲ್ಲ, 1/4 0.25 ಆಗಿ ಕನ್ವರ್ಟ್ ಮಾಡಿದೆ. ಜಸ್ಟ್ ಡಿವೈಡ್ ಮಾಡಬೇಕು ಅಷ್ಟೇ ಆಯಿತಾ. 4ಇಂದ 1ನ ಡಿವೈಡ್ ಮಾಡಿ ನಿಮಗೆ 0.25 ಬರುತ್ತೆ. ಅದೇ ರೀತಿ 2ಇಂದ 1ನ ಡಿವೈಡ್ ಮಾಡಿ 0.5 ಬರುತ್ತೆ. ಅದೇ ರೀತಿ 4ಇಂದ 3ನ ಡಿವೈಡ್ ಮಾಡಿ 0.75 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 4 ಕಲ್ಲಂಗಡಿ ಪೀಸ್ ಇದೆ, ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂದ್ಬಿಟ್ಟು. ಫಸ್ಟ್ ಒಂದು ನೋಡಿ, 1/3 ಇದೆ, 1/3 ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಓದಬೇಕಾದ್ರೆ 1/3 ಅಂತ ಓದಬೇಕು, ಕನ್ನಡದಲ್ಲಿ ಓದಬೇಕಾದ್ರೆ 1/3 ಭಾಗ, 1/3 ಭಾಗ ಆಯಿತಾ. ಇಂಗ್ಲೀಷಲ್ಲಿ ಇದನ್ನು 1/3 ಅಂತ ಓದ್ತೀವಿ ಫಸ್ಟ್ ಫಿಗರ್ನ, ಕನ್ನಡದಲ್ಲಿ 1/3 ಭಾಗ ಅಂತ ಓದ್ತೀವಿ. ಸೆಕೆಂಡ್ ಫಿಗರ್ ನೋಡಿ, 2/3 ಅಂತ ಹೇಳ್ತೀವಿ. ಅಂದರೆ 3ರಲ್ಲಿ 2 ಪೀಸ್, 1/3 ಭಾಗ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ 2/3 ಅಂತ ಹೇಳ್ತೀವಿ ಆಯಿತಾ. ಮೂರನೇ ಫಿಗರ್ ನೋಡಿ, 1/4 ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ 1/4 ಅಂತ ಹೇಳ್ತೀವಿ, ಕನ್ನಡದಲ್ಲಿ 4/1 ಭಾಗ, 4ರಲ್ಲಿ 1 ಪೀಸ್ ಅಂತ ಆಯಿತಾ. ಫೋರ್ತ್ ಒನ್ ನೋಡಿ, 3/4 ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ 3/4 ಅಂತ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ 4/3 ಭಾಗ ಅಂತ ಹೇಳ್ತೀವಿ. 4ರಲ್ಲಿ 3 ಪೀಸ್ ಅಂತ ಹೇಳ್ತೀವಿ. ನೋಡಿ, ಫ್ರ್ಯಾಕ್ಷನ್ ಅಥವಾ ಭಿನ್ನರಾಶಿಯಲ್ಲಿ 3 ಟೈಪ್ಸ್ ಇದೆ. ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಕನ್ನಡದಲ್ಲಿ ಸಮಭಿನ್ನ ರಾಶಿ, ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಕನ್ನಡದಲ್ಲಿ ವಿಷಮ ಭಿನ್ನ ರಾಶಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಕನ್ನಡದಲ್ಲಿ ಮಿಶ್ರ ಭಿನ್ನ ರಾಶಿ ಅಂತ 3 ಟೈಪ್ಸ್ ಇದೆ, 3 ವಿಧ ಇದೆ. ಪ್ರಾಪರು, ಇಂಪ್ರಾಪರು, ಮಿಕ್ಸ್ಡ್ ಫ್ರ್ಯಾಕ್ಷನ್ನು, ಕನ್ನಡದಲ್ಲಿ ಸಮ, ವಿಷಮ ಮತ್ತು ಮಿಶ್ರ ಭಿನ್ನ ರಾಶಿ ಅಂದ್ಬಿಟ್ಟು 3 ಟೈಪ್ಸ್ ಇದೆ. ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಒನ್ ನೋಡಿ, ಪ್ರಾಪರ್ ಫ್ರ್ಯಾಕ್ಷನ್, ಕನ್ನಡದಲ್ಲಿ ಸಮ ಭಿನ್ನ ರಾಶಿ. ಇದರಲ್ಲಿ ನೋಡಿ, ಆ ಟೈಟಲ್ ನೋಡಿ, ಟೈಟಲಲ್ಲೇ ಗೊತ್ತಾಗುತ್ತೆ ಪ್ರಾಪರ್ ಫ್ರ್ಯಾಕ್ಷನ್. ಪ್ರಾಪರ್ ಅಂದರೆ ಪ್ರಾಪರ್ ಆಗಿ ಡ್ರೆಸ್ ಹಾಕಿರೋದು ಅಂತ ಮೈಂಡಲ್ಲಿ ಇಟ್ಕೊಳ್ಳಿ ಆಯಿತಾ, ನೆನ್ಪಿಟ್ಕೊಳ್ಳಿ. ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಪ್ರಾಪರ್ ಆಗಿ ಡ್ರೆಸ್ ಹಾಕ್ಕೊಂಡಿದ್ದಾರೆ ಅಂದ್ಬಿಟ್ಟು ಅಂದ್ಕೊಳ್ಳಿ. ಅಲ್ಲಿ ನೋಡಿ, ಪ್ರಾಪರ್ ಡ್ರೆಸ್ ಅಂದ್ರೇನು? ಅಂಗಿ ಚಿಕ್ಕ ಇರುತ್ತೆ, ಪ್ಯಾಂಟ್ ಉದ್ದಾಗಿರುತ್ತೆ. ಮಕ್ಳಿಗೆ ನೆನಪಲ್ಲಿರಲಿ ಅಂದ್ಬಿಟ್ಟು ಈ ರೀತಿ ಹೇಳ್ತಾ ಇದ್ದೀನಿ ಆಯಿತಾ. ಪ್ರಾಪರ್ ಡ್ರೆಸ್ ಅಂದರೆ ಅಂಗಿ ಚಿಕ್ಕ ಇರುತ್ತೆ, ಪ್ಯಾಂಟು ಉದ್ದ ಇರುತ್ತೆ. ಮಕ್ಕಳಿಗೆ ನೆನಪಲ್ಲಿರಲಿ ಅಂದ್ಬಿಟ್ಟು ಈ ರೀತಿ ಫಿಗರ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ.
ಅಂದರೆ ಡಿನಾಮಿನೇಟ್ರ್. ಪ್ಯಾಂಟ್ ಅಂದರೆ ಡಿನಾಮಿನೇಟ್ರು, ಅಂಗಿ ಶರ್ಟ್ ಅಂದರೆ ನ್ಯೂಮರೇಟ್ರು. ಡಿನಾಮಿನೇಟ್ರು ನ್ಯೂಮರೇಟ್ರಿಗಿಂತ ದೊಡ್ಡದಿರುತ್ತೆ, ಆಯಿತಾ. ಪ್ಯಾಂಟು ಅಂಗಿಗಿಂತ ದೊಡ್ಡದಿರುತ್ತೆ. ಇದನ್ನು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ನಾವು ಅನ್ಕೋಬೋದು, ಆಯಿತಾ. ಇದ್ರಲ್ಲಿ ನೋಡಿ ಎಕ್ಸಾಂಪಲ್ 1/2 ಇದೆ, ಆಯಿತಾ. ಇದು ನ್ಯೂಮರೇಟ್ರು, ಇದು ಡಿನಾಮಿನೇಟ್ರು. ಪ್ಯಾಂಟು ಅಂಗಿಗಿಂತ ದೊಡ್ಡದಿದೆ. ಎರಡನೇದು ನೋಡಿ 3/4. ಇದು ಡಿನಾಮಿನೇಟ್ರು, ಇದು ನ್ಯೂಮರೇಟ್ರು. ಪ್ಯಾಂಟು ಅಂಗಿಗಿಂತ ದೊಡ್ಡದಿದೆ. ಮೂರನೇ ನೋಡಿ 3/7, ಆಯಿತಾ. ಫೋರ್ತ್ 1/4. ಅಂದರೆ ಡಿನಾಮಿನೇಟ್ರು ದೊಡ್ಡದಿರುತ್ತೆ. ಡಿನಾಮಿನೇಟ್ರು ಯಾವಾಗಲೂ ದೊಡ್ಡದಿರುತ್ತೆ, ನ್ಯೂಮರೇಟ್ರು ಚಿಕ್ಕ ಇರುತ್ತೆ. ಆ ರೀತಿ ಇದ್ದರೆ ಅದನ್ನು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಸಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಸೆಕೆಂಡ್ ಒಂದು ನೋಡಿ, ಇಂಪ್ರಾಪರ್ ಫ್ರ್ಯಾಕ್ಷನ್. ಕನ್ನಡದಲ್ಲಿ ವಿಷಮ ಭಿನ್ನ ರಾಶಿ. ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ. ಇಂಪ್ರಾಪರ್, ಆ ಟೈಟಲ್ ಡೆಫಿನೇಷನ್ ಇದೆ. ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಇಂಪ್ರಾಪರ್ ಡ್ರೆಸ್ ಅಂತ ನೆನ್ಪಿಟ್ಕೊಳ್ಳಿ. ಇಂಪ್ರಾಪರ್ ಡ್ರೆಸ್ ಅಂದ್ರೇನು? ಅಂಗಿ ಉದ್ದ ಇರುತ್ತೆ, ಪ್ಯಾಂಟು ಚಿಕ್ಕ ಇರುತ್ತೆ. ಆ ಥರ ಇದ್ದರೆ ಇಂಪ್ರಾಪರ್ ಡ್ರೆಸ್ ಅಂತ ಹೇಳ್ತೀವಿ, ಆಯಿತಾ. ನೀವೇನಾದ್ರು ಚಿಕ್ಕ ಮಕ್ಕಳಾಗಿದ್ದರೆ ನಿಮ್ಮ ಅಪ್ಪನ ಅಂಗಿ ಹಾಕ್ಕೊಂಡು ನಿಮ್ಮದು ಪ್ಯಾಂಟ್ ಹಾಕ್ಕೊಂಡ್ರೆ ಅಥವಾ ನಿಮ್ಮದು ಚಡ್ಡಿ ಹಾಕ್ಕೊಂಡ್ರೆ ಈ ರೀತಿ ಕಾಣಿಸ್ತೀರ ನೀವು. ದೊಡ್ಡ ಅಂಗಿ ಹಾಕ್ಕೊಂಡು ಚಿಕ್ಕ ಚಡ್ಡಿ ಹಾಕ್ಕೊಂಡ್ರೆ ಅದನ್ನು ಇಂಪ್ರಾಪರ್ ಡ್ರೆಸ್ ಅಂತ ಹೇಳ್ತೀವಿ, ಆಯಿತಾ. ನೀವು ನೆನಪಿರಲಿ ಅಂದ್ಬಿಟ್ಟು ಈ ರೀತಿ ಫಿಗರ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಅಂದರೆ ನ್ಯೂಮರೇಟ್ರ್ ದೊಡ್ಡ ಇರುತ್ತೆ. ನ್ಯೂಮರೇಟ್ರ್ ಅಂದರೆ ಅಂಗಿ ಉದ್ದಾಗಿರುತ್ತೆ, ಅಂಗಿ ಪ್ಯಾಂಟ್ಗಿಂತ ಉದ್ದಾಗಿರುತ್ತೆ, ಅಂಗಿ ಅಥವಾ ಚಡ್ಡಿಗಿಂತ ಉದ್ದಾಗಿರುತ್ತೆ ಅಂತ ಹೇಳ್ಬೋದು. ನ್ಯೂಮರೇಟರ್ ಈಸ್ ಗ್ರೇಟರ್ ದೆನ್ ಡಿನಾಮಿನೇಟರ್, ಆಯಿತಾ. ಅಂಗಿ ಉದ್ದ ಇರುತ್ತೆ, ಪ್ಯಾಂಟು ಚಿಕ್ಕ ಇರುತ್ತೆ. ಆ ಥರ ಇದ್ದರೆ ಇಂಪ್ರಾಪರ್ ಡ್ರೆಸ್ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ವಿತ್ ರೆಸ್ಪೆಕ್ಟ್ ಟು ಫ್ರ್ಯಾಕ್ಷನ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ವಿಷಮ ಭಿನ್ನ ರಾಶಿ ಅಂತ ಕನ್ನಡದಲ್ಲಿ. ನೋಡಿ 7/5. 7 ಅಂದರೆ ನ್ಯೂಮರೇಟ್ರು, 5 ಅಂದರೆ ಡಿನಾಮಿನೇಟ್ರು, ಆಯಿತಾ. ನ್ಯೂಮರೇಟ್ರು ಡಿನಾಮಿನೇಟ್ರಿಗಿಂತ ಜಾಸ್ತಿ ಇದೆ, 7 5ಗಿಂತ ಜಾಸ್ತಿ ಇದೆ. ಸೆಕೆಂಡ್ ಒಂದು ನೋಡಿ 3/2. ನ್ಯೂಮರೇಟ್ರು ಡಿನಾಮಿನೇಟ್ರಿಗಿಂತ ಜಾಸ್ತಿ ಇದೆ, ಅಂಗಿ ಚಡ್ಡಿಗಿಂತ ಉದ್ದ ಇದೆ, ಆಯಿತಾ. 13/7. ನೆಕ್ಸ್ಟು 11/4. ಇದರಲ್ಲೆಲ್ಲ ಅಷ್ಟೇ, ಅಂಗಿ ಉದ್ದ ಇದೆ, ಚಡ್ಡಿ ಚಿಕ್ಕ ಇದೆ. ಅಂಗಿ ಅಂದರೆ ನ್ಯೂಮರೇಟ್ರು ಜಾಸ್ತಿ ಇದೆ, ಡಿನಾಮಿನೇಟ್ರು ಚಿಕ್ಕ ಇದೆ. ನೆಕ್ಸ್ಟ್ ನೋಡಿ ಮಿಕ್ಸ್ಡ್ ಫ್ರ್ಯಾಕ್ಷನ್. ಕನ್ನಡದಲ್ಲಿ ಮಿಶ್ರ ಭಿನ್ನ ರಾಶಿ. ಇದರ ಡೆಫಿನೇಷನ್ ನೋಡಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಎ ಹೋಲ್ ನಂಬರ್ ವಿತ್ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕೇಳಿದ್ದಾನೆ. ಎ ಹೋಲ್ ನಂಬರ್ ವಿತ್ ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಒಳಗಡೆ ಪ್ರಾಪರಾಗಿ ಬಟ್ಟೆ ಹಾಕ್ಕೊಂಡಿದ್ದಾನೆ, ಮೇಲ್ಗಡೆ ಹೋಲ್ ನಂಬರ್ ಅಂದರೆ ಒಂದು ಜಾಕೆಟ್ನೋ ಕೋಟ್ನೋ ಹಾಕ್ಕೊಂಡಿದ್ದಾನೆ, ಆಯಿತಾ. ಈ ರೀತಿ ಇದ್ದರೆ ಅದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ, ಆಯಿತಾ. ನೋಡಿ ಇದೇನಿದು ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಅಂಗಿ ಚಿಕ್ಕ ಇದೆ, ಪ್ಯಾಂಟು ಉದ್ದಾಗಿದೆ. ಪ್ರಾಪರ್ ಡ್ರೆಸ್ ಹಾಕ್ಕೊಂಡಿದ್ದಾನೆ, ಅದ್ರ ಮುಂದೆ ಹೋಲ್ ನಂಬರ್ ಇದೆ. ಈ ಥರ ಇದ್ದರೆ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ, ಆಯಿತಾ. ಇದು ಒಳಗಡೆ ಪ್ರಾಪರ್ ಡ್ರೆಸ್ ಹಾಕ್ಕೊಂಡಿದ್ದಾನೆ, ಒಳಗಡೆ ಪ್ರಾಪರ್ ಡ್ರೆಸ್ ಅಂದರೆ ಪ್ರಾಪರ್ ಫ್ರ್ಯಾಕ್ಷನ್ ಇದೆ, ಅದ್ರ ಮುಂದೆ ಹೋಲ್ ನಂಬರ್ ಇದೆ, ಆಯಿತಾ. ನೆನಪಲ್ಲಿರಲಿ ಅಂದ್ಬಿಟ್ಟು ಈ ಥರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು 3/4 ಅಂತ ನೋಡಿ, ಇಲ್ಲಿ 5 ಇದೆ. ಇದು ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಪ್ರಾಪರ್ ಡ್ರೆಸ್ ಹಾಕ್ಕೊಂಡಿದ್ದಾನೆ, ಅಂಗಿ ಚಿಕ್ಕ ಇದೆ, ಪ್ಯಾಂಟ್ ಉದ್ದಾಗಿದೆ. ಅಲ್ಲಿ ನೋಡಿ ಒಳಗಡೆ ಪ್ರಾಪರ್ ಡ್ರೆಸ್ ಹಾಕ್ಕೊಂಡಿದ್ದಾನೆ, ಅಂಗಿ ಚಿಕ್ಕ ಇದೆ, ಪ್ಯಾಂಟ್ ಉದ್ದಾಗಿದೆ, ಅದ್ರ ಮೇಲ್ಗಡೆ ಕೋಟ್ ಹಾಕ್ಕೊಂಡಿದೆ. ಕೋಟ್ ಅಂದರೆ ಇದು ಹೋಲ್ ನಂಬರ್, ಆಯಿತಾ. ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ 3/7. ಇಲ್ಲಿ 1 ಇದೆ, ಇಲ್ಲಿ 1/4 ಇದೆ, ಇಲ್ಲಿ 3 ಇದೆ. ಇದನ್ನೆಲ್ಲ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಎಕ್ಸಾಂಪಲ್ ಇರುತ್ತೆ, ಆಯಿತಾ. ಇನ್ನೊಂದು ಸಲ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ಪ್ರಾಪರ್ ಫ್ರ್ಯಾಕ್ಷನು, ಸೆಕೆಂಡ್ ಒಂದು ಇಂಪ್ರಾಪರ್ ಫ್ರ್ಯಾಕ್ಷನು, ಮೂರನೇದು ಮಿಕ್ಸ್ಡ್ ಫ್ರ್ಯಾಕ್ಷನ್. ಪ್ರಾಪರ್ ಫ್ರ್ಯಾಕ್ಷನ್ ಅಂದ್ರೇನು? ಪ್ರಾಪರಾಗಿ ಡ್ರೆಸ್ ಹಾಕ್ಕೊಂಡಿರೋದು. ಪ್ರಾಪರ್ ಡ್ರೆಸ್ ಅಂದರೆ ಅಂಗಿ ಚಿಕ್ಕ ಇರುತ್ತೆ, ಪ್ಯಾಂಟ್ ಉದ್ದಾಗಿರುತ್ತೆ. ಈ ಥರ ಇದ್ದರೆ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ನ್ಯೂಮರೇಟರ್ ಚಿಕ್ಕ ಇರುತ್ತೆ, ನ್ಯೂಮರೇಟರ್ ಅಂದರೆ ಅಂಗಿ ಚಿಕ್ಕ ಇರುತ್ತೆ, ಪ್ಯಾಂಟ್ ಉದ್ದಾಗಿರುತ್ತೆ. ಪ್ರಾಪರ್ ಫ್ರ್ಯಾಕ್ಷನ್, ಆಯಿತಾ. ಸೆಕೆಂಡ್ ಒಂದು ಇಂಪ್ರಾಪರ್ ಫ್ರ್ಯಾಕ್ಷನ್. ಅಂದರೆ ಇಂಪ್ರಾಪರ್ ಡ್ರೆಸ್, ಅಂಗಿ ಉದ್ದಾಗಿರುತ್ತೆ, ಪ್ಯಾಂಟು ಚಿಕ್ಕ ಇರುತ್ತೆ, ಆಯಿತಾ. ಇಂಪ್ರಾಪರ್ ಫ್ರ್ಯಾಕ್ಷನ್.
ನ್ಯೂಮರೇಟ್ರ್ ಜಾಸ್ತಿ ಇರುತ್ತೆ, ಡಿನಾಮಿನೇಟ್ರು ಕಡಿಮೆ ಇರುತ್ತೆ. ನೆಕ್ಸ್ಟು ಮಿಕ್ಸ್ಡ್ ಫ್ರ್ಯಾಕ್ಷನ್. ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಪ್ರಾಪರ್ ಫ್ರ್ಯಾಕ್ಷನ್ ಮುಂದೆ ಹೋಲ್ ನಂಬರ್ ಇರುತ್ತೆ. ಅಂದರೆ ಒಳಗಡೆ ಪ್ರಾಪರ್ ಡ್ರೆಸ್ ಹಾಕ್ಕೊಂಡಿದ್ದಾನೆ, ಒಳಗಡೆ ಪ್ರಾಪರ್ ಡ್ರೆಸ್ ಹಾಕ್ಕೊಂಡು ಮೇಲ್ಗಡೆ ಒಂದು ಕೋಟ್ ಹಾಕ್ಕೊಂಡಿರ್ತಾನೆ. ಆಯಿತಾ? ಒಳಗಡೆ ಪ್ರಾಪರ್ ಫ್ರ್ಯಾಕ್ಷನ್ ಇರುತ್ತೆ, ಮೇಲ್ಗಡೆ ಒಂದು ಕೋಟ್ ಅಂದರೆ ಹೋಲ್ ನಂಬರ್ ಇರುತ್ತೆ. ಈ ರೀತಿ ಇದ್ದರೆ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕನ್ವರ್ಷನ್ ಹೇಳ್ಕೊಡ್ತಾ ಇದ್ದೀನಿ. ಕನ್ವರ್ಷನ್ ಅಂದರೆ ಇಂಪ್ರಾಪರ್ ಫ್ರ್ಯಾಕ್ಷನಿಂದ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕನ್ನಡದಲ್ಲಿ ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಯಿತಾ? ಇಂಪ್ರಾಪರ್ ಫ್ರ್ಯಾಕ್ಷನಿಂದ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ತಾ ಇದ್ವಿ. ಕನ್ನಡದಲ್ಲಿ ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿ ಕನ್ವರ್ಟ್ ಮಾಡ್ತಾ ಇದ್ವಿ. ಅಂದರೆ ಜಸ್ಟ್ ಡಿವೈಡ್ ಮಾಡಿ, ಇದನ್ನು ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 7ಇಂದ 15ನ ಡಿವೈಡ್ ಮಾಡಿ. 7 1 7, 7 2 7 2 14, ಇಲ್ಲಿ 1 ಉಳ್ಕೋತು. ಆಯಿತಾ? ನೋಡಿ, ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಬಿಡಿ. ಫಸ್ಟು ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೋಬೇಕು. ಡಿನಾಮಿನೇಟ್ರ್ ಯಾವಾಗಲೂ ಸೇಮ್ ಇರುತ್ತೆ, ಪ್ಯಾಂಟ್ ಯಾವಾಗಲೂ ಸೇಮ್ ಇರುತ್ತೆ. ಆಯಿತಾ? ಅದಾದಮೇಲೆ ರಿಮೈಂಡ್ರು ಮೇಲ್ಗಡೆ ಬರ್ಕೊಳ್ಳಿ. ಏನಿದೆ ಕನ್ನಡದಲ್ಲಿ ಶೇಷನ ಮೇಲ್ಗಡೆ ಬರ್ಕೊಳ್ಳಿ. ಆಯಿತಾ? ಕೋಶೆಂಟ್ ಅದನ್ನು ಇಲ್ಲಿ ಬರ್ಕೊಳ್ಳಿ. 2 × 1/7 ಅಂತ ಬರುತ್ತೆ. ಆಯಿತಾ? ಇದು ಮಿಕ್ಸ್ಡ್ ಫ್ರ್ಯಾಕ್ಷನು. ಇದು ಇಂಪ್ರಾಪರ್ ಫ್ರ್ಯಾಕ್ಷನ್. ಇಂಪ್ರಾಪರ್ ಫ್ರ್ಯಾಕ್ಷನಿಂದ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಈ ರೀತಿ ಕನ್ವರ್ಟ್ ಮಾಡ್ಕೋಬೇಕು, ಕನ್ವರ್ಟ್ ಮಾಡ್ಬೋದು. ಆಯಿತಾ? ಡಿನಾಮಿನೇಟ್ರ್ ಯಾವಾಗಲೂ ಸೇಮ್ ಇರುತ್ತೆ. ನೋಡಿ, ಇಲ್ಲಿ ಡಿನಾಮಿನೇಟ್ರ್ ಸೇಮ್ ಇರುತ್ತೆ. ಇದು ರಿಮೈಂಡರು, ಶೇಷ ಇಲ್ಲಿದೆ. ಆಯಿತಾ? ಇದು ಆನ್ಸರ್ನ ಇಲ್ಲಿ ಬರ್ಕೊಳ್ಳಿ, ಕ್ವಶನ್ನ ಇಲ್ಲಿ ಬರ್ಕೊಳ್ಳಿ. ಆಯಿತಾ? ಸೆಕೆಂಡ್ ಒನ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 3ಇಂದ 8ನ ಡಿವೈಡ್ ಮಾಡಿ. 3 1 3, 3 2 6, 3 2 6, ಆನ್ಸರ್ 2 ಬರುತ್ತೆ. ಆಯಿತಾ? ನೋಡಿ, ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಹಂಗೆ ಬರ್ಕೋಬೇಕು. ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಹಂಗೆ ಬರ್ಕೊಳ್ಳಿ. ಇದು ಶೇಷ ಅಥವಾ ರಿಮೈಂಡರ್ ಇಲ್ಲಿ ಬರ್ಕೊಳ್ಳಿ, ಆನ್ಸರ್ನ ಇಲ್ಲಿ ಬರ್ಕೊಳ್ಳಿ. ಆಯಿತಾ? ಈ ರೀತಿ ಇಂಪ್ರಾಪರ್ ಫ್ರ್ಯಾಕ್ಷನ್, ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿ, ಇಂಪ್ರಾಪರ್ ಫ್ರ್ಯಾಕ್ಷನಿಂದ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಈ ರೀತಿ ಕನ್ವರ್ಟ್ ಮಾಡ್ಬೋದು. ಈಗ ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನೋಡ್ಕೊಳ್ಳಿ. ಕನ್ನಡದಲ್ಲಿ ಮಿಕ್ಸ್ಡ್ ಅಂದರೆ ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನೋಡ್ಕೊಳ್ಳಿ. ಈ ರೀತಿ ಇದೆ. ಇದನ್ನು ಯಾವ ರೀತಿ ಅಂದರೆ ನೀಟಾಗಿ ನೋಡ್ಕೋಬೇಕು. ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು, ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. ಆಯಿತಾ? ಬಂದದ ಆನ್ಸರ್ಗೆ ಇದನ್ನು ಆ್ಯಡ್ ಮಾಡಬೇಕು. ಆಯಿತಾ? ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಬಂದದ ಆನ್ಸರ್ಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಡಿನಾಮಿನೇಟ್ರ್ ಯಾವಾಗಲೂ ಸೇಮ್ ಇರುತ್ತೆ, ಡಿನಾಮಿನೇಟ್ರ್ ಪ್ಯಾಂಟ್ ಯಾವಾಗಲೂ ಸೇಮ್ ಇರುತ್ತೆ. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. 2 7 ಮಲ್ಟಿಪ್ಲೈ ಮಾಡಿ ಪ್ಲಸ್ 1 ಅಂತ ಬರ್ಕೊಳ್ಳಿ. ಆಯಿತಾ? 2 7 14 ಪ್ಲಸ್ 1/7. ಆಯಿತಾ? ಆನ್ಸರ್ ಏನು ಬರುತ್ತೆ? 15/7 ಅಂತ ಬರುತ್ತೆ. ಆನ್ಸರ್ 15/7 ಅಂತ ಬರುತ್ತೆ. ಆಯಿತಾ? ನೋಡಿ, ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಈ ರೀತಿ ಕನ್ವರ್ಟ್ ಮಾಡ್ಕೋಬೋದು, ಅಥವಾ ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ಈ ರೀತಿ ಕನ್ವರ್ಟ್ ಮಾಡ್ಕೋಬೋದು. ಆಯಿತಾ? ನೀಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. ಈ ಆರೋ ಮಾರ್ಕ್ ನೆನಪಿರಲಿ, ಈ ಥರ ಆರೋ ಮಾರ್ಕ್ ಬರೆದು ನೆನ್ಪಿಟ್ಕೊಳ್ಳಿ. ಬಂದದ ಆನ್ಸರ್ಗೆ +2 ಮಾಡಿ. ಡೈರೆಕ್ಟಾಗಿ ಮಾಡ್ಬೋದು ನೀವು, ತುಂಬ ಫಾಸ್ಟಾಗಿದ್ರೆ. ಆಯಿತಾ? ಡಿನಾಮಿನೇಟ್ರ್ ಯಾವಾಗಲೂ ಸೇಮ್ ಇರುತ್ತೆ, ಆಯಿತಾ? 3 2 3 × 2, 3 2 ಅದಾದಮೇಲೆ ಪ್ಲಸ್ ಹಾಕ್ಕೊಳ್ಳಿ, 2 ಹಾಕ್ಕೊಳ್ಳಿ. ಆಯಿತಾ? 3 2 6 + 2/3, ಇದೇನಾಗುತ್ತೆ? 8/3 ಆಗುತ್ತೆ. 8/3 ಆಗುತ್ತೆ. ನೀವು ತುಂಬ ಫಾಸ್ಟಾಗಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಡೈರೆಕ್ಟ್ ನೋಡಿದ ತಕ್ಷಣ ಹೇಳಬೇಕು. ಇಲ್ಲಿ 3 2 6, 6 + 2 8, 8/3 ಅಂದ್ಬಿಟ್ಟು ಆನ್ಸರ್ ಮಾಡಬೇಕು. ಆಯಿತಾ? ಈ ಥರ ಎಲ್ಲ ಹರಿಕತೆ ಥರ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ, ಇದನ್ನು 7 2 14, 14 + 1 15/7 ಅಂದ್ಬಿಟ್ಟು ಡೈರೆಕ್ಟ್ ಆನ್ಸರ್ ಬರಬೇಕು. ನೀವು ಈ ಥರ ಎಲ್ಲ ಬರೆದು ಟೈಮ್ ವೇಸ್ಟ್ ಮಾಡಬಾರ್ದು. ಆಯಿತಾ? ನೋಡಿ, ಈಗ ಫ್ರ್ಯಾಕ್ಷನಲ್ಲಿ ಯಾವ ರೀತಿ ಅಡಿಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಎಕ್ಸಾಂಪಲ್ ತೊಗೊಳ್ಳಿ. ಫಸ್ಟ್ ಎಕ್ಸಾಂಪಲು 3/2 + 1/2. ಆಯಿತಾ?
ಫ್ರ್ಯಾಕ್ಷನಲ್ಲಿ ಯಾವಾಗಲೂ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಡಿನಾಮಿನೇಟರ್ ಚೆಕ್ ಮಾಡಬೇಕು. ಡಿನಾಮಿನೇಟರ್ನ ಚೆಕ್ ಮಾಡಬೇಕು. ಡಿನಾಮಿನೇಟರ್ ಸೇಮ್ ಇದೆಯಾ ಅಂತ ನೋಡಬೇಕು. ಡಿನಾಮಿನೇಟರ್ ಏನಾರ ಸೇಮ್ ಇದ್ದರೆ ಒಂದೇ ಡಿನಾಮಿನೇಟ್ರು. ಫಸ್ಟು ಪ್ಯಾಂಟ್ ಚೆಕ್ ಮಾಡಬೇಕು. ಇಬ್ಬರದು ಪ್ಯಾಂಟು ಸೇಮ್ ಇದೆಯಾ ಅಂತ. ಇಬ್ಬರದು ಪ್ಯಾಂಟ್ ಸೇಮ್ ಇದೆ ಅಂದರೆ ಒಂದೇ ಸ್ಕೂಲ್ಗೆ ಹೋಗ್ತಾರೆ ಅಂತ. ಆಯಿತಾ? ಕೆಳಗಡೆ 2 ಅಂತ ಬರ್ಕೊಳ್ಳಿ. ಸೇಮ್ ಡಿನಾಮಿನೇಟ್ರ್ ಬರ್ಕೊಳ್ಳಿ. ಅದಾದಮೇಲೆ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಡಿನಾಮಿನೇಟರ್ ಚೆಕ್ ಮಾಡಿ, ಒಂದೇ ಇದೆಯಾ ಡಿನಾಮಿನೇಟ್ರ್ ಅಂದ್ಬಿಟ್ಟು. ಒಂದೇ ಇದ್ದರೆ ಒಂದೇ ಡಿನಾಮಿನೇಟ್ರ್ ಹಾಕ್ಕೊಳ್ಳಿ. ಅದಾದಮೇಲೆ ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. ಈ ಕಡೆ 3 ಇದೆ, 3 ಹಾಕ್ಕೊಳ್ಳಿ. ಆ ಕಡೆ 1 ಇದೆ, 1 ಹಾಕ್ಕೊಳ್ಳಿ. ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡಿ. 3 + 1 ಅಂದರೆ 4/2 ಆಗುತ್ತೆ. 2 1s 2 2s ಆನ್ಸರ್ 2/1 ಬರುತ್ತೆ. ಇದನ್ನು 2 ಅಂತ ಬರ್ಕೋಬೋದು. ಡಿನಾಮಿನೇಟ್ರ್ ಕೆಳಗಡೆ 1 ಇದ್ದರೆ ನೆಗ್ಲಿಜಿಬಲ್, ಬರೆಯೋ ಅವಶ್ಯಕತೆ ಇಲ್ಲ. ಆನ್ಸರ್ 2 ಅಂತ ಬರ್ಕೋಬೋದು. ಆಯಿತಾ? ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡಿ. ಸೆಕೆಂಡ್ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು. ಇನ್ನೊಂದು ಸಲ ನೋಡಿ. ಡಿನಾಮಿನೇಟರ್ ಚೆಕ್ ಮಾಡಿ. ಫಸ್ಟ್ ಕೆಲಸ ಮಾಡಬೇಕಾದ್ರೆ ಫ್ರ್ಯಾಕ್ಷನ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಡಿನಾಮಿನೇಟರ್ ಚೆಕ್ ಮಾಡಬೇಕು. ಡಿನಾಮಿನೇಟ್ರ್ ಒಂದೇ ಇದೆಯಾ? ಡಿನಾಮಿನೇಟ್ರು ಒಂದೇ ಬರ್ಕೊಳ್ಳಿ. ಅದಾದಮೇಲೆ ಸೈನ್ ಪ್ಲಸ್ ಇದ್ದರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್ಸು. ನೆಕ್ಸ್ಟ್ 3 ಇದೆ, 1 ಇದೆ. ನೆಕ್ಸ್ಟ್ ಪ್ರೊಸೀಜರ್ ಫಾಲೋ ಮಾಡಿ. ಫ್ರ್ಯಾಕ್ಷನ್ ಅಡಿಷನಲ್ಲಿ ಎರಡನೇ ಥರ ಪ್ರಾಬ್ಲಮ್ಮು, ಟೈಪ್ 2 ಪ್ರಾಬ್ಲಮ್. ಆಯಿತಾ? ಫ್ರ್ಯಾಕ್ಷನ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಬಂದ ತಕ್ಷಣ ಫಸ್ಟ್ ಕೆಲಸ ಏನು ಮಾಡಬೇಕಂದ್ರೆ ಡಿನಾಮಿನೇಟ್ರ್ ಸೇಮ್ ಇದೆಯಾ ಅಂತ ಚೆಕ್ ಮಾಡಬೇಕು. ಡಿನಾಮಿನೇಟ್ರ್ ಚೆಕ್ ಮಾಡಿ. ಡಿನಾಮಿನೇಟ್ರ್ ಸೇಮ್ ಇದೆಯಾ? ಇಲ್ಲ, ಡಿನಾಮಿನೇಟ್ರು ಬೇರೆ ಬೇರೆ ಇದೆ. ಬೇರೆ ಬೇರೆ ಇದ್ದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೋಡಿ, 3/4 ಇದೆ ಪ್ಲಸ್ 2/3 ಇದೆ. ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ನೋಡಿ, ಆರೋ ಮಾರ್ಕು, ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಆಯಿತಾ? ಪುನಃ ಇದನ್ನು ತಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ನೋಡಿ, ಇದನ್ನು ತಗೊಂಡೋಗ್ತಾ ಇದ್ದೀರಾ, ಇಲ್ಲಿಂದ ತಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ. ಪುನಃ ಇದನ್ನು ತಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ. ಆರೋ ಮಾರ್ಕ್ನ ಸರಿಯಾಗಿ ಗಮನಿಸಿ. ಇದನ್ನು ಇಲ್ಲಿಂದ ತಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ. ಅರ್ಥ ಆಯ್ತಾ? ಈ ಸಿಂಬಲ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ಆಯಿತಾ? ನೋಡಿ, 4 × 3 ಇವೆರಡನ್ನೂ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ. 4 × 3. ಆಯಿತಾ? ನೆಕ್ಸ್ಟು ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. 3 ಇದೆ, 3 ಬರ್ಕೊಳ್ಳಿ. 2 ಇದೆ, 2 ಬರ್ಕೊಳ್ಳಿ. ಅರ್ಥ ಆಯ್ತಾ? ಪ್ರತಿಯೊಂದು ಪ್ರಾಬ್ಲಮ್ಗೂ ಹಿಂಗೆ ಮಾಡಿ. ಒಂದು ಸ್ವಲ್ಪನೂ ಡೌಟ್ ಆಗಲ್ಲ, ಒಂದು ಸ್ವಲ್ಪನೂ ಮಿಸ್ಟೇಕ್ ಆಗಲ್ಲ. 4 × 3 ಇದೆ, 4 × 3 ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. 3 ಇದೆ, 3 ಬರ್ಕೊಳ್ಳಿ. 2 ಇದೆ, 2 ಬರ್ಕೊಳ್ಳಿ. ಆಯಿತಾ? ನೋಡಿ, ಈಗ ಆರೋ ಮಾರ್ಕ್ ನೋಡಿ. ಇದನ್ನು ತಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ವಿ. 3ನ ತಗೊಂಡೋಗಿ 3. ಓಕೆನಾ? ನೆಕ್ಸ್ಟ್ ನೋಡಿ, 4ನ ತಗೊಂಡೋಗಿ 2 ಜೊತೆ ಮಲ್ಟಿಪ್ಲೈ ಮಾಡಿದ್ವಿ. 4ನ ಇಲ್ಲಿಂದ ತಗೊಂಡೋಗಿ 2 ಜೊತೆ ಮಲ್ಟಿಪ್ಲೈ ಮಾಡಿದ್ವಿ. ಈ ರೀತಿ ಬರ್ಕೊಳ್ಳಿ. ಆಯಿತಾ? ನೆಕ್ಸ್ಟು 4 3 12 ಪ್ಲಸ್ 3 3 9, 4 4 4 8. ಆಯಿತಾ? ಇದೇನಾಗುತ್ತೆ? 17/12 ಬರುತ್ತೆ ಆನ್ಸರ್. ಇಲ್ಲಿಗೆ ತಂದು ನಿಲ್ಲಿಸ್ಬೇಕು. ಫ್ರ್ಯಾಕ್ಷನ್ ಅಡಿಷನಲ್ಲಿ ಟೈಪ್ 3 ಪ್ರಾಬ್ಲಮ್. ಇದರಲ್ಲಿ ಏನಾಗಿದೆ? ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾನೆ. ಆಯಿತಾ? ಫಸ್ಟ್ ಕೆಲಸ ಏನು ಮಾಡಬೇಕು? ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಕನ್ನಡದಲ್ಲಿ ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡಬೇಕು. ನೋಡಿ, ಇದೇನಿದೆ ಪ್ರೊಸೀಜರು? ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಬಂದದ್ದು ಆನ್ಸರ್ಗೆ ಇದನ್ನು ಆ್ಯಡ್ ಮಾಡಿ. 3ನ ಆ್ಯಡ್ ಮಾಡಿ. ಆಯಿತಾ? ನೋಡಿ, ನಾನು ಇದನ್ನು ಡೈರೆಕ್ಟಾಗಿ ಬರೀತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕು? ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ನೀಟಾಗಿ ಬರ್ಕೊಳ್ಳಿ. ಡಿನಾಮಿನೇಟ್ರಲ್ಲಿ 2 ಇದೆ, 2 ಬರ್ಕೊಳ್ಳಿ. ಅದಾದಮೇಲೆ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಆರೋ ಮಾರ್ಕ್ ನೋಡಿ. 5 × 2, 5 × 2 ಅಂದರೆ 5 × 2 ಬರ್ಕೊಳ್ಳಿ. ಆಯಿತಾ? ಅದಾದಮೇಲೆ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಅದಾದಮೇಲೆ 3 ಇದೆ, 3 ಬರ್ಕೊಳ್ಳಿ. ಆಯಿತಾ? ಸೇಮ್ ಇದಕ್ಕೂ ಹಂಗೆ ಮಾಡಿ. ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಡಿನಾಮಿನೇಟರ್ 2 ಇದೆ, 2 ಬರ್ಕೊಳ್ಳಿ. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. ಆಯಿತಾ? ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. 3 × 2 ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡಿ, ಪ್ಲಸ್ 1. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 5 2s 10 ಪ್ಲಸ್ 3/2. ಇದು 3 2s 6 ಪ್ಲಸ್ 1/2. ಆಯಿತಾ? 13/2 ಆಗುತ್ತೆ. ಇದು 10 + 3 ಅಂದರೆ 13/2 ಆಗುತ್ತೆ. 6 + 1 ಅಂದರೆ
7/2 ಆಗುತ್ತೆ. ಡಿನಾಮಿನೇಟರ್ ಸೇಮ್ ಇದ್ದರೆ ಒಂದೇ ಡಿನಾಮಿನೇಟ್ರು 13 + 7 ಇದೆ ಆಯಿತಾ. 13 + 7 ಅಂದರೆ ಮೇಲ್ಗಡೆ 20 ಕೆಳಗಡೆ 2 2 1s 2 10s. ಆನ್ಸರ್ ಏನು ಬರುತ್ತೆ? 10 ಬರುತ್ತೆ. ಆನ್ಸರ್ 10 ಬರುತ್ತೆ ಆಯಿತಾ. ಇದನ್ನು ಬೇಕು ಅಂದರೆ ಒಂದೇ ಸ್ಟೆಪ್ಪಲ್ಲಿ ಬರ್ಕೋಬೋದು. ನೀವು ಒಂದೇ ಸ್ಟೆಪ್ಪಲ್ಲಿ ಯಾವ ರೀತಿ ಬರ್ಕೋಬೋದು ಅಂದರೆ ಈ ಥರ ಬರ್ಕೋಬೋದು. ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಬಿಡಿ. 5 2s 10 10 + 3 13. ಈ ರೀತಿ ಒಂದೇ ಸ್ಟೆಪ್ಪಲ್ಲಿ ಬರ್ಕೊಳ್ಳಿ. ಈ ಥರ ಟೈಮ್ ವೇಸ್ಟ್ ಮಾಡಬೇಡಿ. ನೋಡಿ ಇದೆಲ್ಲ ಸ್ಕಿಪ್ ಮಾಡ್ಬೋದು, ಇದು ಅವಶ್ಯಕತೆ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡಿ ಈ ರೀತಿ ಟ್ರೈನ್ ಅಪ್ ಆಗಿ ಆಯಿತಾ. ಇಷ್ಟು ಸ್ಕಿಪ್ ಮಾಡ್ಬೋದು. ಇದು ಅಷ್ಟೇ. ಹೆಂಗೆ ಬರ್ಕೋತೀರಾ? ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಬಿಡಿ ಆಯಿತಾ. 3 2s 6 6 + 1 7/2. ನೋಡಿ ಇದನ್ನೆಲ್ಲ ಸ್ಕಿಪ್ ಮಾಡ್ಬೋದು. ನಿಮ್ಮ ಟೈಮು ಎನರ್ಜಿ ಎಲ್ಲ ಉಳ್ಕೊಳುತ್ತೆ. ಡೈರೆಕ್ಟಾಗಿ 7/2 ಅಂತ ಬರ್ಕೊಂಡು ಮಾಡ್ಬೋದು ಆಯಿತಾ. ನೆಕ್ಸ್ಟು ಫ್ರ್ಯಾಕ್ಷನಲ್ಲಿ ಸಬ್ಟ್ರಾಕ್ಷನು. ಎಕ್ಸಾಂಪಲ್ ಫಸ್ಟ್ ಒಂದು ತೊಗೊಂಡಿದ್ದೀನಿ. ಇದು ನೋಡಿ, ಫ್ರ್ಯಾಕ್ಷನಲ್ಲಿ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನಲ್ಲಿ ಫಸ್ಟ್ ಕೆಲಸ ಏನು ಮಾಡಬೇಕು? ಡಿನಾಮಿನೇಟರ್ ಚೆಕ್ ಮಾಡಬೇಕು. ಡಿನಾಮಿನೇಟರ್ ಚೆಕ್ ಮಾಡಿ. ಒಂದೇ ಡಿನಾಮಿನೇಟ್ರಾ? ಸೇಮ್ ಇದೆ, ಸೇಮ್ ಬರ್ಕೊಳ್ಳಿ. ಡಿನಾಮಿನೇಟರ್ ಸೇಮ್ ಇದ್ದರೆ ಸೇಮ್ ಬರ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕು? ಸೈನ್ ಬರ್ಕೊಳ್ಳಿ. ಪ್ಲಸ್ ಇದ್ರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್. ಅದಾದಮೇಲೆ ಈ ಕಡೆ 3 ಇದೆ, ಆ ಕಡೆ 1 ಇದೆ. 3ಯಲ್ಲಿ 1 ಕಳೆದ್ರೆ 2 ಬರುತ್ತೆ, ಕೆಳಗಡೆ 4 ಬರುತ್ತೆ. 2 1s 2 2s. ಆನ್ಸರ್ 1/2. ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಸೆಕೆಂಡ್ ಎಕ್ಸಾಂಪಲ್ ಅಷ್ಟೇ. ಫಸ್ಟ್ ಏನು ಮಾಡಿ, ಡಿನಾಮಿನೇಟರ್ ಚೆಕ್ ಮಾಡಿ. ನೋಡಿ ಸೆಕೆಂಡ್ ಎಕ್ಸಾಂಪಲ್ ಏನು ಮಾಡಿ, ಫಸ್ಟು ಡಿನಾಮಿನೇಟರ್ ಚೆಕ್ ಮಾಡಿ. ಡಿನಾಮಿನೇಟರ್ ಸೇಮ್ ಇದೆಯಾ? ಇಲ್ಲ. ಡಿನಾಮಿನೇಟರ್ ಸೇಮ್ ಇಲ್ಲ ಅಂದರೆ ಏನು ಮಾಡಬೇಕು? 3/4 - 2/3. ಡಿನಾಮಿನೇಟರ್ ಸೇಮ್ ಇಲ್ಲ, ಏನು ಮಾಡಬೇಕು? ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ಇದನ್ನು ತಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಇದನ್ನು ತಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಆಯಿತಾ. ನೋಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. 4 × 3 ಆಯಿತಾ. 4 × 3. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ ಆಯಿತಾ. ಈ ಕಡೆ 3 ಇದೆ, 3 ಬರ್ಕೊಳ್ಳಿ. 2 ಇದೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, 3ನ ತಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. 3ನ ತಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. 4ನ ತಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಆಯಿತಾ. ಇದನ್ನು ಒಂದೇ ಸ್ಟೆಪ್ಪಲ್ಲಿ ಬರ್ಕೋಬೇಕು. ನೀವು ನೋಡಿದ ತಕ್ಷಣ ಹೆಂಗೆ ಬರ್ಕೋಬೇಕು ಅಂದರೆ, ಇಲ್ಲಿ ನೋಡಿ, 4 3 12 ಆಯಿತಾ. 3 3 9 ಮೈನಸ್ 4 4 4 2 8 ಆಯಿತಾ. 1/12 ಅಂದ್ಬಿಟ್ಟು ಡೈರೆಕ್ಟ್ ಆನ್ಸರ್ ಮಾಡಬೇಕು. ಇಷ್ಟು ಫಾಸ್ಟ್ ಇರಬೇಕು ನೀವು ಆಯಿತಾ. ನೋಡಿ 4 3 12 ಮೈನಸ್ 3 3 9 4 2 8. 9 ಕೇಳಿದ್ರೆ ಆನ್ಸರ್ 1/12 ಬರುತ್ತೆ. ಆನ್ಸರ್ 1/12 ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ, ಟೈಪ್ 3 ಆಯಿತಾ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಅದನ್ನು ಇಂಪ್ರಾಪರ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿ. ನಾನು ಇದರಲ್ಲಿ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. 5 × 2 5 2s 10 + 3 5 2s 10 + 3 10 + 3 ಅಂದರೆ 13 ಆಗುತ್ತೆ. ಮೈನಸ್ ಒನ್ಸ್ ಅಗೇನ್ ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. 3 2s 6 6 + 1 7 ಆಯಿತಾ. 3 2s 6 6 + 1 7 ಆಯಿತಾ. ಡಿನಾಮಿನೇಟರ್ ಸೇಮ್ ಇದೆ, ಸೇಮ್ ಬರ್ಕೊಳ್ಳಿ. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ಈ ಕಡೆ 13, ಈ ಕಡೆ 7 ಆಯಿತಾ. ನೆಕ್ಸ್ಟ್ 13ನಲ್ಲಿ 7 ಕಳೆದ್ರೆ 3 3 6 6/2 ಆಗುತ್ತೆ. ಸಿಂಪ್ಲಿಫೈ ಮಾಡಿ. 2 1s 2 3s. ಆನ್ಸರ್ 3 ಬರುತ್ತೆ. ಆನ್ಸರ್ 3. ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್ ನೋಡಿ. 2/3 × 6/8 ಇದೆ ಆಯಿತಾ. ಇದನ್ನು ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗೋಗುತ್ತೆ. ನೀವೇನಾರ ಸರಿಯಾಗಿ ಟೇಬಲ್ಸ್ ಕಲ್ತಿದ್ರೆ ಇದನ್ನು ನೋಡ್ತಾ ಇದ್ದಂಗೆ ಯಾವುದ್ರ ಜೊತೆಲಿ ಕ್ಯಾನ್ಸಲ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಆಯಿತಾ. ಅದಕ್ಕೋಸ್ಕರ ಟೇಬಲ್ನ 2 ಇಂದ 20ವರೆಗೆ ನೀಟಾಗಿ ಕಲ್ತಿರಬೇಕು. ಇದು ನೋಡಿ, ಇದು ನೋಡಿದ ತಕ್ಷಣ ಏನಾಗುತ್ತೆ, ಒಂದೇ ಟೇಬಲ್ ಬರುತ್ತೆ, ಒಂದೇ ಫ್ಯಾಮಿಲಿಲಿ ಬರುತ್ತೆ. 3 1s 3 2s ಆಯಿತಾ. ಇವೆರಡು ನೋಡಿ ಒಂದೇ ಫ್ಯಾಮಿಲಿಲಿ ಬರುತ್ತೆ ಟೇಬಲಲ್ಲಿ. 2 1s 2 4s 2 1s 2 4s ಆಯಿತಾ. ನ್ಯೂಮರೇಟ್ರಲ್ಲಿ ಏನಿದೆ 2 ಉಳ್ಕೊತು,
ಡಿನಾಮಿನೇಟ್ರಲ್ಲಿ ಏನಿದೆ 4 ಉಳ್ಕತ್ತು. ಪುನಃ 2 1s 2 2s ಆನ್ಸರ್ 1/2 ಬರುತ್ತೆ. ಆಯಿತಾ? ಬೇಕು ಅಂದರೆ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. 2 1s 2 2s ಅಂದ್ಬಿಟ್ಟು ಡೈರೆಕ್ಟಾಗಿ 1/2 ಅಂತ ಆನ್ಸರ್ ಮಾಡ್ಬೋದು. ಫ್ರಾಕ್ಷನ್ ಮಲ್ಟಿಪ್ಲಿಕೇಶನಲ್ಲಿ ಸೆಕೆಂಡ್ ಟೈಪ್ ಪ್ರಾಬ್ಲಮ್ ಇದು ಅಷ್ಟೇ. ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಒಂದೇ ಫ್ಯಾಮಿಲಿಗೆ ಬರುತ್ತೆ ಅಂತ. ಆಯಿತಾ? 5 1s 5 4s 5 1 5 4 20. ಅದೇ ರೀತಿ ಇವೆರಡು ಒಂದೇ ಫ್ಯಾಮಿಲಿಗೆ ಬರುತ್ತೆ. 3 1s 3 1s 3 2s. ಆಯಿತಾ? ನ್ಯೂಮರೇಟರಲ್ಲಿ ಏನಿದೆ 12 ಇದೆ. ಡಿನಾಮಿನೇಟ್ರಲ್ಲಿ ಏನು ಉಳ್ಕತ್ತು 4 ಉಳ್ಕತ್ತು. ಆಯಿತಾ? ಪುನಃ ಇದು ಕ್ಯಾನ್ಸಲ್ ಮಾಡಿ. 4 1 4 1 4 4 2 8 4 2 8 4 3 12 ಆನ್ಸರ್ 3 ಬರುತ್ತೆ. ನೆಕ್ಸ್ಟು ಟೈಪ್ 3 ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಇಂಪ್ರಾಪರ್ ಫ್ರ್ಯಾಕ್ಷನ್ ಮಾಡಿ. ಆಯಿತಾ? ಹೆಂಗೆ ಮಾಡ್ತೀರಾ? 2 ಇದೆ, ಡಿನಾಮಿನೇಟರ್ 2 ಬರ್ಕೊಳ್ಳಿ. 5 2s 10 10 plus 8 5 2s 10 10 plus 8 18 ಅಂತ ಡೈರೆಕ್ಟಾಗಿ ಬರ್ಕೊಳ್ಳಿ. ಇಲ್ಲೂ ಅಷ್ಟೇ ಡಿನಾಮಿನೇಟ್ರಲ್ಲಿ 3 ಇದೆ, 3 ಬರ್ಕೊಳ್ಳಿ. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. 3 2s 6 6 plus 2 8 ಆಗುತ್ತೆ. ಆಯಿತಾ? ಇದನ್ನು ನೋಡಿ, ಇದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಒಂದೇ ಫ್ಯಾಮಿಲಿಗೆ ಬರುತ್ತೆ. 3 1s ಟೇಬಲಲ್ಲಿ ಬರುತ್ತೆ. ಆಯಿತಾ? 3 1s 3 6s 18 2 1s 2 4s. ನ್ಯೂಮರೇಟ್ರಲ್ಲಿ ಏನು ಉಳ್ಕತ್ತು 6 ಮತ್ತು 4 ಉಳ್ಕತ್ತು. 6 ಮತ್ತು 4 ಡಿನಾಮಿನೇಟ್ರಲ್ಲಿ ಏನಿಲ್ಲ. 6 4 24 ಆನ್ಸರ್ 24. ಫ್ರ್ಯಾಕ್ಷನ್ ಡಿವಿಷನ್ ನೋಡಿ. ಫ್ರ್ಯಾಕ್ಷನ್ ಡಿವಿಷನಲ್ಲಿ ಫಸ್ಟ್ ಪ್ರಾಬ್ಲಮ್ ಈ ಥರ ಇದೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಅದನ್ನು ನೀಟಾಗಿ ಬರ್ಕೊಳ್ಳಿ, ಈ ಥರ ಬರ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು, ಕೇರ್ಫುಲ್ಲಾಗಿ ವಾಚ್ ಮಾಡಿ. ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಆಗಿ ಬರ್ಕೊಳ್ಳಿ. 5 ಇದೆ, 5ನ 1/5 ಆಗಿ ಬರ್ಕೊಳ್ಳಿ. ಆಯಿತಾ? ನೆಕ್ಸ್ಟ್ ನೋಡಿ, 5 1s 5 5s. ನ್ಯೂಮರೇಟ್ರಲ್ಲಿ 5 ಬತ್ತು, ಡಿನಾಮಿನೇಟ್ರಲ್ಲಿ 10 ಬತ್ತು. ಆಯಿತಾ? ಒನ್ಸ್ ಅಗೇನ್ 5 1s 5 2s ಆನ್ಸರ್ 1/2. ಆಯಿತಾ? ಈ ರೀತಿ ಸಾಲ್ವ್ ಮಾಡಿ. ಇದರಲ್ಲಿ ಸೆಕೆಂಡ್ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್. ಇದು ಡಿವಿಷನ್ ಸಿಂಬಲ್ನ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು. ಇದನ್ನು ಪಲ್ಟಿ ಮಾಡಬೇಕು. 5 ಇದ್ದರೆ 1/5 ಅಂತ ಬರ್ಕೋಬೇಕು. ಎರಡನೇ ಕ್ವಶನ್ ನೋಡಿ. ಇದರಲ್ಲೂ ಅಷ್ಟೇ 36/15 36/15 ಅಂತ ಬರ್ಕೊಳ್ಳಿ. ಆಯಿತಾ? ಈ ಕೇರ್ಫುಲ್ಲಾಗಿ ನೋಡಿ. ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಅಂದರೆ ಮೇಲ್ಗಡೆ ಇರೋದು ಕೆಳಗಡೆ, ಕೆಳಗಡೆ ಇರೋದು ಮೇಲ್ಗಡೆ. 5/4 ಆಗಿ ಮಾಡಿ. 4/5 ಇದೆ, 5/4 ಆಗಿ ಬರ್ಕೊಳ್ಳಿ. ಈಗ ಸಿಂಪ್ಲಿಫೈ ಮಾಡಿ. 4 1s 4 9s. ಆಯಿತಾ? ಇವೆರಡು ಸಿಂಪ್ಲಿಫೈ ಮಾಡಿ. 5 5 5 1s 5 3s. ನ್ಯೂಮರೇಟ್ರಲ್ಲಿ ಏನು ಉಳ್ಕತ್ತು 9 ಉಳ್ಕತ್ತು. ಡಿನಾಮಿನೇಟ್ರಲ್ಲಿ 3 3 1s 3 3s ಆನ್ಸರ್ 3 ಬರ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 4 ನೋಡಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಇಂಪ್ರಾಪರ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿ. 5 × 2 10 10 + 1 11/2 ಆಗುತ್ತೆ. ಆಯಿತಾ? 5 × 2 10 10 + 1 11/2. ಸಿಂಬಲ್ ಸೇಮ್ ಬರ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಸೇಮ್ ಬರ್ಕೊಳ್ಳಿ. ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ. 3 1s 3 3 + 2 5 3 1s 3 3 + 2 5 5/3 ಆಗುತ್ತೆ. ಈ ಸ್ಟೆಪ್ಪಲ್ಲಿ ಇದನ್ನು ಚೇಂಜ್ ಮಾಡಿ. 11/2 ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಆಗಿ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿ. 5/3 ಇದೆ, 3/5 ಅಂತ ಬರ್ಕೊಳ್ಳಿ. ನೋಡಿ, ಎಲ್ಲಾರು ಕ್ಯಾನ್ಸಲ್ ಮಾಡ್ಬೋದಾ? ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಹಿಂಗೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಹಿಂಗೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ. 11 3s 33 5 2s 10. ಇಷ್ಟೇ ಆನ್ಸರ್. 33/10 ಅಂತ ಚೆಕ್ ಮಾಡಿ. ನೋಡಿ, ನೆಕ್ಸ್ಟು 25 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತೀನಿ. ಅದನ್ನು ಸಾಲ್ವ್ ಮಾಡ್ಸೋಕ್ಕೆ ಮೊದಲೇ ನೀವು ಫ್ರ್ಯಾಕ್ಷನ್ ಅಡಿಷನ್ನು, ಫ್ರ್ಯಾಕ್ಷನ್ ಸಬ್ಟ್ರಾಕ್ಷನ್ನು, ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್ನು, ಫ್ರ್ಯಾಕ್ಷನ್ ಡಿವಿಷನ್ನು ಇದಿಷ್ಟು ನೀಟಾಗಿ ಕಲ್ತಿರಬೇಕು. ಇದ್ರ ಜೊತೆಗೆ
ಇಂಪ್ರಾಪರ್ ಫ್ರ್ಯಾಕ್ಷನಿಂದ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡೋದು ಅಥವಾ ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡೋದು. ಕನ್ನಡದಲ್ಲಿ ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡೋದು, ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡೋದು. ಇವೆಲ್ಲ ನೀಟಾಗಿ ಕಲ್ತಿದ್ರೆ ನೀವು ನೆಕ್ಸ್ಟು 25 ಪ್ರಾಬ್ಲಮು ವರ್ಕ್ಡ್ ಎಕ್ಸಾಂಪಲ್ಲು ಆರಾಮಾಗಿ ಸಾಲ್ವ್ ಮಾಡ್ಬೋದು, ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಮು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಆಯಿತಾ? ಅದರಿಂದ ನೀವು ಈ ಪ್ರಾಬ್ಲಮ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಬೇರೆ ಬೇರೆ ಎಕ್ಸಾಂಪಲ್ ತೊಗೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ತರೋವಾಗಿ.